40,000 ಮತಗಳ ಅಂತರದಲ್ಲಿ ಹಿಟ್ನಾಳ್ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟೂರು ಸೋಲು ಖಚಿತ ಆಗಿದೆ. ಆ ಮೂಲಕ ಕೊಪ್ಪಳದಲ್ಲಿ ಬಿಜೆಪಿ ಎಡವಟ್ಟು ಮಾಡಿಕೊಳ್ತು ಅನ್ನೋದು ಪ್ರೂವ್ ಆಗಿದೆ. ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ತಪ್ಪಿಸಿ ಹೊಸ ಮುಖಕ್ಕೆ ಅವಕಾಶವನ್ನು ಕೊಡಲಾಯಿತು. ಬಟ್ ಎಷ್ಟೋ ಸಂದರ್ಭದಲ್ಲಿ ಅತಿಯಾದ ಪ್ರಯೋಗಗಳು ಅಪಾಯಕಾರಿ. ಈ ಅತಿಯಾದ ಪ್ರಯೋಗವೇ ದಾವಣಗೆರೆಯಲ್ಲಿ ಬಿಜೆಪಿಗೆ ಸಮಸ್ಯೆಯನ್ನು ತಂದು ಹಾಕಿರೋದು. ಇದೇ ಅತಿಯಾದ ಪ್ರಯೋಗ ಈಗ ಕೊಪ್ಪಳದಲ್ಲೂ ಕೂಡ ಸಮಸ್ಯೆಯನ್ನು ತಂದು ಹಾಕಿದೆ. ಕೊಪ್ಪಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಕಡೆಗೆ ಮುಖ ಮಾಡಿದ್ದಾರೆ. ಅಲ್ಲಿ ನಡೀತಾ ಇರುವಂತಹ ಸಂಭ್ರಮಾಚರಣೆಯ ದೃಶ್ಯವನ್ನ ಕೂಡ ನೋಡ್ತಾ ಇದೆ. ಜನಾರ್ದನ ರೆಡ್ಡಿ ಅವರನ್ನ ಪಕ್ಷಕ್ಕೆ ಕರೆಸ್ಕೊಂಡು ಬಂದರೂ ಕೂಡ ಕೊಪ್ಪಳದಲ್ಲಿ ಹೆಲ್ಪ್ ಆಗ್ಲಿಲ್ವಲ್ಲ ಅಂತ ಹೇಳಿ ಸಂಗಣ್ಣ ಕರಡಿ ಫ್ಯಾಕ್ಟರ್ಸ್ ಕೆಲಸ ಮಾಡಿದೆ ಅಂತ ಅನ್ಸುತ್ತೆ. ಮತ್ತು ಇಲ್ಲಿ ಹಿಟ್ನಾಳ್ ಫ್ಯಾಮಿಲಿ ಬಗ್ಗೆ ಇರುವಂತಹ ಜನರ ಪ್ರೀತಿಯು ಕೂಡ ಅವರ ಕೈ ಹಿಡಿದಿದೆ ಅಂತ ಅನಿಸ್ತಾ ಇದೆ. ಮತ್ತು ಹೊಸ ಮುಖ ಅವಕಾಶ ಕೊಡೋದಕ್ಕೊಂದು ಮಾನದಂಡ ಹೊಸ ಮುಖ ಅಂತ ಹೇಳ್ತಾರೆ. ಈ ಹೊಸ ಮುಖಗಳನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಅನುಸರಿಸುವಂತ ನಿಯಮಗಳು ಯಾವುದು? ನೀವು ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ನೋಡ್ಬೋದು. ಲಿಂಬಾವಳಿ ಅವರಿಗೆ ಟಿಕೆಟ್ ಕೊಡಲ್ಲ, ಅವರ ಹೆಂಡತಿಗೆ ಟಿಕೆಟ್ ಕೊಡೋದು. ಅಲ್ಲಿ ದಾವಣಗೆರೆಯಲ್ಲಿ ಅವರ ಸಿದ್ದೇಶ್ವರಿಗೆ ಟಿಕೆಟ್ ಕೊಡಲ್ಲ, ಹೆಂಡತಿಗೆ ಟಿಕೆಟ್ ಕೊಡೋದು. ಇದು ಯಾವ ಪ್ರಯೋಗ? ಇದು ಯಾವ ಲೆಕ್ಕಾಚಾರ? ಇದು ಬಿಜೆಪಿ ಕರೆಕ್ಟ್ ಆಗಿ ಇದರಿಂದ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.